ಅಲ್ಲ ನಮ್ಮ ತವ್ರ ಮನೆಗೆ ಹೋಗೋಳೆ, ನಮ್ಮ ಅಣ್ಣನ ಮಾತಾಡ್ಸೋದಕ್ಕೆ ಹೋಗ್ಯಾವಳೆ. ನಮ್ಮ ಅಣ್ಣನ ಕರ್ಕೊಂಬಂದು ನಮ್ಮ ಅಣ್ಣನ ಏನು ಹಂಗೇನೆ ಮಾತಾಡಿಸಿ ಕಳಿಸ್ತಾ ಇದ್ದಾಳೆ. ನಮ್ಮ ಅಣ್ಣ ಜೊತೆಗೆಲ್ಲ ನೀನು ಯಾಕೆ ಮಾತಾಡ್ತಾ ಇದೀಯಾ? ಏನು ನಿಮ್ಮಣ್ಣ ಯಾರು? ಅವ್ರು ನಿಮ್ಮಣ್ಣ ಅಂತ ನೀನು ಅಂದ್ಕೋಬೇಡ. ನಮ್ಮಣ್ಣ ಅವ್ರು ನಿನ್ನ ತವ್ರ ಮನೆಯವರೆಲ್ಲ ನೀನು ಬಿಸಾಕಿದ ಮೇಲೆ ನಿನ್ಗೇನೆ ಅಲ್ಲಿ ಬೆಲೆ ಐತೆ? ನಿನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಡು ಬೀದಿಗೆ ಬಿದ್ಮೇಲೆ ನಿನ್ನ ಅವ್ರು ಯಾವಾಗಲೂ ಬಿಸಾಕಿದಾರಂತೆ. ನಿಮ್ಮ ಮನೇಲಿ ನೀನು ತೀರ್ಕೊಂಡಿದ್ಯಾ ಅಂತ ಹೇಳಿ ನಿನ್ನ ಫೋಟೋಕ್ಕೆ ಹಾರ ಹಾಕಿ ಆಮೇಲೆ ಅವ್ರು ನಿನ್ನ ಸಮಾಧಿ ಮಾಡಿಸಿದ್ದಾರೆ. ನೀನಿಲ್ಲ ಅಂತ ಹೇಳಿ. ನಮ್ಮಣ್ಣ ಕಣೆ, ಏನೇಂದ್ರು ಅವನು ನಮ್ಮಣ್ಣ. ನಿಮ್ಮಣ್ಣ ನಿಮ್ಮ ಅತ್ತಿಗೆ ಅವರೆಲ್ಲ ಬಂದೋದ್ಮೇಲೆ ನಿಂದೇನೇ ಇಲ್ಲಿ ಕೆಲಸ? ಅವ್ರು ಇಲ್ಲೆಲ್ಲ ಬರ್ತಾ ಹೋಗ್ತಾ ಚೆನ್ನಾಗಿದ್ದಾರೆ, ನನ್ನ ಅವ್ರ ತಂಗಿ ಅಂತ ತಿಳ್ಕೊಂಡಿದ್ದಾರೆ. ನಿನಗೆ ಮುಖ ಇಲ್ಲ, ಅವ್ರ ಎದುರುಗಡೆ ಬಂದು ಮಾತಾಡೋ ಯೋಗ್ಯತೆ ಇಲ್ಲ, ಮಾತಾಡೋದಕ್ಕೆ ಆಗೋದಿಲ್ಲ. ನಿನಗೆ ಮಾತಾಡೋಕೆ ಮುಖನೇ ಇಲ್ಲ ಫಸ್ಟ್ ಅವ್ರ ಎದುರುಗಡೆ. ಅವ್ರು ನಿನ್ನ ಬಿಸಾಕಿದ ಮೇಲೆ ಇವಾಗ ಅವ್ರು ಹೋದ್ಮೇಲೆ ಏನೇ ನಿನ್ನ ಪೌರುಷ ತೋರಿಸ್ತಾ ಇದೆಯಾ ನನ್ನ ಹತ್ರ? ಸುಮ್ಮನೆ ಹೋಗ್ತಾ ಇರೆ. ಅವ್ರು ಏನೇ ಅಂದ್ರು ನಮ್ಮಣ್ಣವರು, ನೀನು ಹೇಳ್ಬೋದು ನಮ್ಮ ಅಣ್ಣರಲ್ಲ ಅಂತ ಹೇಳಿ. ನಮ್ಮ ಅಣ್ಣರವರು ಅವ್ರು ಬಂದಿದ್ರಲ್ಲ ನಮ್ಮ ಮನೆಗೆ, ಅವಾಗ ಹೇಳ್ಬೇಕಾಗಿತ್ತು. ಹೋಗಿ ಒಳಗಡೆ ಒಕ್ಕೊಂಡಿದ್ದೆ, ಬರಲೇ ಇಲ್ಲ ಮಾತಾಡೋದಕ್ಕೆ. ಅವ್ರ ಎದುರುಗಡೆ ಆಗಲೇ ಮಾತಾಡಲೇ ಇಲ್ಲ ನೀನು. ಅಷ್ಟೊಂದು ಅಣ್ಣ ಅತ್ತಿಗೆರು ಅನ್ನೋದು ಅಷ್ಟೊಂದು ಪ್ರೀತಿ ಇದ್ದಿದ್ರೆ ನೀನು ಬಂದು ಮಾತಾಡಬೇಕಾಗಿತ್ತು. ಅವ್ರು ಬಂದು ನಮ್ಮ ಮನೆಗೆ ಮಾತಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋದ್ರಲ್ಲ, ಅವಾಗ ಬಂದು ಅವ್ರ ಎದುರಿಗೆ ಮಾತಾಡಲೇ ಇಲ್ಲ. ಅವ್ರು ಹೋದ್ಮೇಲೆ ನನ್ನ ಮೇಲೆ ಪೌರುಷ ತೋರಿಸೋದಕ್ಕೆ ಬಂದಿದ್ಯಾ? ಹೋಗೆ. ನಿನಗೆ ಮಾತಾಡೋದಕ್ಕೆ ಮುಖ ಇಲ್ಲ, ಅದಕ್ಕೆ ಬಂದಿಲ್ಲ. ಸುಮ್ಮನೆ ಹೋಗು, ನಿನಗೆ ಬೆಲೆ ಇಲ್ಲ ಕಣೆ. ಅವ್ರೇನು ಬಂಗಾರದಂಥ ಜೀವನ ಸಿಕ್ಕಿತ್ತು ಅವಳಿಗೆ. ಲಕ್ಷ್ಮಕ್ಕನ ಮನೆಗೆ ಅವಳು ಸೊಸೆಯಾಗಿ ಹೋಗಿದ್ದಾಳೆ ಅಂದರೆ ಇವತ್ತು ನಿಜವಾಗ್ಲೂ ಅವಳು ಗ್ರೇಟು. ಅಂಥ ಮನೆ ಅವಳು ತಿರಸ್ಕಾರ ಮಾಡಿ ಬಂದಿದ್ದಾಳೆ ಅಂತಂದ್ರೆ ಅವಳು ಯಾವತ್ತೂ ಉದ್ಧಾರ ಆಗಲ್ಲ. ಅವಳು ಬಾಳೆ ಏನಿದ್ರು ನಾಯಿ ಬಾಳೆ ಅಂತ ಹೇಳಿ ಹೇಳೋರಿ. ನಿಮ್ಮಣ್ಣ ನಿಮ್ಮ ಅತ್ತೆ ಅವರೆಲ್ಲ ಅವ್ರು ಅವತ್ತು ಯಾವಾಗ ಆ ಮನೆ ಅವಳು ರಿಜೆಕ್ಟ್ ಮಾಡಿ ಬಂದ್ಲು, ಆ ಮನೆ ಬೇಡ ಅಂತ ಹೇಳಿ ಯಾವಾಗ ಬಂದ್ಲು ಅವಳು, ಆವಾಗಲೇ ನಾವು ಅವಳನ್ನ ತೆಗ್ದಾಕ್ಬಿಟ್ವಿ ನಮ್ಮ ಮನೆಯಿಂದ ಅಂತ ಹೇಳಿದ್ರು ಅವರು. ಹೋಗು, ಇನ್ಮೇಲೆ ಅವ್ರಿಗೆ ಆಲೆ ಯಾವತ್ತೂ ನೀನಿಲ್ಲ ಅಂತ ಹೇಳಿ ಅವ್ರು ಯಾವತ್ತೂ ಆಲೆನೇ ತಲೆ ತೊಳ್ಕೊಬಿಟ್ಟವ್ರಂತೆ. ಸುಂದ್ರ ನೋಡಿಲಿ, ಈ ಸೌಮ್ಯ ಯಾವ ರೀತಿ ಮಾತಾಡ್ತಾ ಇದ್ದಾಳೆ. ನಮ್ಮ ಅಣ್ಣ ನಮ್ಮ ಅತ್ತೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ನನ್ನ ಮುಂದೆ ಎಲ್ಲ ಎಷ್ಟು ನನ್ನ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾಳೆ ಇವಳು. ಅಯ್ಯೋ ಬಿಡು, ನಿಮ್ಮ ಅಣ್ಣ ನಿಮ್ಮ ಅತ್ತೆಯವ್ರು ಏನು ಮಾಡಂಗವ್ರೆ, ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಬಂದು ಹೋದ್ರು ಹೋಗ್ಲಿಳು. ಅಲ್ಲ ಇವಳು ಯಾಕೆ ಇವಳು ಕರೆಸ್ಬೇಕು ಇಲ್ಲಿಗೆ? ಕರೆಸ್ತೀನಿ ಕಣೆ, ಕರೆಸ್ತೀನಿ. ನೀನು ಯಾವ ಒಳ್ಳೆಯಕ್ಕೆ ಒಬ್ರು ಬರ್ತಾರೆ ಇಲ್ಲಿಗೆ. ಅವರು ನನ್ನ ಸ್ವಂತ ತಂಗಿ ಥರ ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಸೀರೆ ಎಲ್ಲ ತಗೊಂಬಂದು ಕೊಟ್ಟು ಹೋಗ್ತಾ ಇರೋದು. ನಿನಗೆ ನೋಡಿ ಮಾತಾಡೋಕ್ಕಾಗಲಿಲ್ಲ, ನಿನಗೆ ಸಹಿಸ್ಕೊಳಕ್ಕಾಗಲಿಲ್ಲ, ಮಾತಾಡೋದಕ್ಕೆ ಮುಖಾನೇ ಇಲ್ವಲ್ಲ ನಿನಗೆ? ಎಷ್ಟಕ್ಕೂನು ಇದು ಮನೆ ಅಲ್ಲ, ಇದು ಛತ್ರ ಮಾಡ್ಕೊಂಡಿದ್ದಾರೆ. ಯಾರಿಗೆ ಹೆಂಗ್ ಬೇಕಂಗೆ ಆಡ್ಕೊಂಡು ಕುಣಿಯೋಕೆ. ಸುಮ್ಮನಿರ್ರಿ, ಯಾಕೆ ಸುಮ್ಮನೆ? ಯಾಕೆ ಡ್ಯಾಡ್, ಏನಾಯ್ತು ಡ್ಯಾಡ್? ಅಲ್ಲ, ನಿನಗೊಂದು ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೋ? ಅನಿಷ್ಟ ನನ್ನ ಮಗನೇ, ಎಂಥ ಕೆಲಸ ಮಾಡ್ತಾ ಇದೆಯಾ? ನಿನಗೇನು ಸ್ವಲ್ಪನಾದ್ರೂ ಪರಿಜ್ಞಾನ ಐತಾ ಅನ್ನೋಣ, ಇಲ್ಲ ಅನ್ನೋಣ? ನಿನಗೆ ಸ್ವಲ್ಪನಾದ್ರೂ ಪರಿಜ್ಞಾನ ಅನ್ನೋದಿದ್ದಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ. ಜ್ಞಾನ ಇದ್ದಿದ್ರೆ ನಿನಗೆ. ನೀನು ಇಲ್ಲೋಡು, ಎಂಥ ಕೆಲಸ ಮಾಡ್ತಾ ಇದೀಯ ಅಂದ್ರೆ ಅಂಥ ಕೆಲಸ ಮಾಡ್ತಾ ಇದೆಯಾ ಲೋಫರ್. ಡ್ಯಾಡ್ ಏನಾಯ್ತು ಡ್ಯಾಡ್, ಯಾಕೆ ಹೊಡಿತಾ ಇದ್ದೀರಾ? ಏನಾಯ್ತು, ಯಾಕೆ ಹೊಡಿತಾ ಇದ್ದೀರಾ? ಈ ಹುಡುಗಿ ಜೀವನ ಯಾಕೋ ಹಾಳು ಮಾಡ್ತೀಯಾ? ಅಲ್ಲ, ನಿನ್ಗಾನೋ ಬುದ್ಧಿ ಬೇಡವೇನಮ್ಮ? ಈ ನನ್ನ ಮಗ ಇಂಥವನು ಅಂತ ಅಲ್ಲ ಅಲ್ಕಿಸ್ಕೊಂಡು ನೀನು ಬರೀ ಈ ರೀತಿ ಮಾಡೋದೇ ಆದರೆ ಅಲ್ಕಿಸಿದ್ಯಲ್ಲೋ ನೀನು. ಅವರಿಬ್ರು ಹೀಗೆ ತಂದಿಟ್ಬಿಟ್ಟು ಅಲ್ಕಿಸ್ಕೊಂಡು ನಾನು ನನ್ನ ಹೆಂಡ್ತಿರು ಅಂತ ಹೇಳಿ ಬರೀ ಈ ರೀತಿ ಮಾತಾಡೋದೇ ಆಯಿತು ನೀನು. ಮಾಡೋದೇ ಆಯಿತು. ನಿನ್ಗೊಂದು ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಫಸ್ಟ್ ನನ್ನ ಮಗನೇ ನಿನ್ನ ಹೊರಕ್ಕೆ ಹಾಕ್ಬಿಡ್ತೀನಿ ಈ ಮನೆಯಿಂದನ. ಬೋರ್ಡಿಂಗ್ ಕಳಿಸ್ಬೇಕಣಪ್ಪ ಫಸ್ಟು. ಈ ನನ್ನ ಮಗು ಬುದ್ಧಿ ಬೇಡವೆ? ಅಲ್ಕಿಸ್ಕೊಂಡು ಬರೇನೆ. ಅಲ್ಕಿಸ್ಕೊಂಡು ಬರೀ ತರವಲ್ದಂಗೆ ಒಳ್ಳೆ ಮೆಂಟ್ಲು ಥರ ಆಡ್ತಾ ಇದ್ದಾನೆ. ಲೂಸ್ ನನ್ನ ಮಗ. ಏನು ಹೇಳೋರು ಕೇಳೋರು ಯಾರು ಇಲ್ವೇನೋ ನಿನಗೆ? ಈ ರೀತಿ ಆಡ್ತಾ ಇದೆಯೇನಮ್ಮ? ನೀನು ಎಂಥ ಮನೆಗೆ ಸಿಕ್ಕಿದ್ದೆ ನೀನು? ಇಲ್ಲಿಡೋ, ನೀನು ಆ ಮನೆ ನೀನು ಬಿಟ್ಟು ಬಂದಿದ್ದೀಯ ಅಂದ್ರೆ ನೀನು ಯಾವತ್ತೂ ಉದ್ಧಾರ ಆಗಲ್ಲ ನೀನು. ನೀನು ಯಾವತ್ತೂ ಉದ್ಧಾರ ಆಗೋದಿಲ್ಲ ನೀನು. ಬಂದ್ಬಿಟ್ಟು ಅಲ್ಲೂ ಇಲ್ಲೂ ಯಾಕೆ ಕಲಿತಾ ಇದೆಯಾ ಸುಮ್ಮನೆ? ಇವರೆಲ್ಲ ಸುಮ್ಮನೆ ಯಾಕೆ ನೀನು ಜೀವನ ಹಾಳು ಮಾಡ್ಕೊಂಡು ಹೋಗ್ತೀಯ? ಯಾವುದಾದ್ರೂ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ರೀತಿಯಿಂದ ಒಳ್ಳೆ ತಂದಿಂದ ಇರೋದು ಕಲಿ. ಜೀವನ ಅಂತ ಹಾಳು ಮಾಡ್ಕೊಂಡೆ, ಒಳ್ಳೆ ಮನೆ ಸಿಕ್ಕಿದ್ನ ಹಾಳು ಮಾಡ್ಕೊಂಡಿದ್ಯಾ. ನಿನ್ನ ಕೈಯಾರೆ ನೀನು ನಿನ್ನ ಜೀವನ ಹಾಳು ಮಾಡ್ಕೊಂಡಿದ್ಯಾ. ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ರೀತಿಯಿಂದ ಇರೋದು ಕಲಿ ಅಂತ ನನ್ನ ಮಕ್ಳ ಜೊತೆಗೆಲ್ಲ ಸುತ್ತಾಡಬೇಡ ನೀನು. ಹೆಂಗಾಗ್ಬಿಟ್ಟೈತೆ ಅಂದರೆ ನಮಗೆ ಮರ್ಯಾದೆ ಇಲ್ಲ ನನ್ನ ಮಗನೇ, ನಿನ್ನಿಂದ ಹಂಗಾಗ್ಬಿಟ್ಟೈತೆ. ಈ ರೀತಿ ಮಾಡ್ತಾಯಿದ್ರೆ ನಮಗೆ ತುಂಬ ಸಿಟ್ಟು ಬರ್ತಾಯಿತೆ ಕಣೋ. ನನಗಿಲ್ಲೋಡು, ನನ್ನ ಮನೆ ಮರ್ಯಾದೆ ಏನಾಗ್ತೈತಪ್ಪ, ಇದು ಒಂಥರ ಹೆಂಗೆ ಅಂದರೆ ಕಾಮಿಡಿ ಥರ ಆಗೋಗ್ಬಿಟ್ಟಿದೆ. ಅಲ್ಲ, ಇವತ್ತು ನಿಮ್ಮ ಮಗ ನನ್ನ ಮದುವೆ ಆಗಿದ್ದಾರೆ. ಆಗಿದ್ದಾನೆ ಮದುವೆನ. ಹೋಗೆ, ನಿಮ್ಮ ಅಣ್ಣ ನಿಮ್ಮ ಅತ್ತೆಯವ್ರೆ ನಿನಗೆ ಯಾರು ಬೆಲೆ ಕೊಡಲ್ಲ ಅಂದಮೇಲೆ ಮದುವೆ ಇವನಾಗಿ ನಿನಗೆ ಇನ್ನೆಲ್ಲಿ? ಹೋಗೆ ಸುಮ್ಮನೆ. ನೀನು ಮನೆ ಬಿಟ್ಟು ಬಂದಿದ್ದಕ್ಕೆ ನಿನಗೆಲ್ಲೂ ಸ್ಥಳ ಇಲ್ಲ, ನಿನಗೆ ಯಾರು ಮರ್ಯಾದೆ ಕೊಡೋದಿಲ್ಲ. ಹೋಗೆ ಸುಮ್ಮನೆ. ಯಾಕೆ ಡ್ಯಾಡ್ ಹೊಡಿತಾ ಇದೆಯಾ? ಮುಚ್ಚೋ, ಸ್ವಲ್ಪ ಸೀರಿಯಸ್ ಇರಲಿ. ಎಲ್ಲದಕ್ಕೂ ಒಳ್ಳೆ ಲೂಸ್ ಥರ ಆಡಬೇಡ. ಅಲ್ಕಿಸ್ಕೊಂಡು ಲೂಸ್ ಥರ ಆಡ್ತಾ ಇದೆಯಲ್ಲ. ಅಲ್ಲ, ನಿನ್ಗೇನಾದರೂ ಸ್ವಲ್ಪ ಸೀರಿಯಸ್ನೆಸ್ ಅನ್ನೋದು ಏನಾದರೂ ಐತಿಯೇನೋ? ಏನು ಜೀವನ ಅಂದರೆ ಏನು ಎತ್ತ ಅಂತ ಹೇಳಿ ಗೊತ್ತಿಲ್ದಲೆ ಸುಮ್ಮನೆ ಮಾತಾಡಬೇಡ ಬಡ್ಡಿ ಮಗನೆ. ಏನು ಮಾತಾಡ್ತಾ ಇದೆಯಾ ನೀನು? ಆ ಹುಡುಗಿನ ಕರ್ಕೊಂಬಂದ್ಬಿಟ್ಟು ಯಾಕೋ ಈ ರೀತಿ ಮಾಡ್ತಾ ಇದೆಯಾ? ಹುಡುಗಿನ ಯಾಕೋ ಮಾತಾಡ್ಸೋಕೆ ಹೋಗಿದ್ದೆ? ನಿನಗೇನೋ ಬೇಕಾಗಿತ್ತು? ನಿನಗೇನು ಬೇಕಾಗಿತ್ತು ಅಂತ? ಇವಾಗ ಅವರಪ್ಪ 2 ಮದುವೆ ಆಗಿದ್ದಾನೆ, ಇವನು 2 ಮದುವೆ ಆದ ಅಂತ ಹೇಳಿ ಹೆಸರು ಪಡ್ಕೊಳ್ಳೋದಕ್ಕೆ, ಹೆಸರು ತರೋದಕ್ಕೆ ಮಾಡ್ದೇನೋ?
ಹೌದಪ್ಪ, ಹೌದು. ನಾನು ನಿನಗೆ ಹೆಸ್ರು ತರೋದಕ್ಕೆ ಬಿರುದು ತರೋದಕ್ಕೆ ಮಾಡಿದೆ ಅಪ್ಪ. ಅವರಪ್ಪ 2 ಮದುವೆ ಆಗಿದೆ, ನನ್ನ ಮಗ ಏನು ಕಡಿಮೆ ಇಲ್ಲ ಅನ್ನೋದಕ್ಕೊಂದು ಮದುವೆ ಆಗ್ಬಿಟ್ಟ, 2 ಮದುವೆ ಆಗ್ಬಿಟ್ಟ. ಮಗ ಅಪ್ಪನಿಗಿನ್ನ ಏನು ಕಡಿಮೆ ಇಲ್ಲ ಅನ್ನೋದು ತೋರಿಸ್ಕೊಳಕ್ಕೋಸ್ಕರ ಮದುವೆ ಆಗ್ಬಿಟ್ಟೆ ಕಣಪ್ಪ. ಮಾಡ್ದು ಬಿಡ್ತೀನಿ ನೋಡೋ ನನ್ನ ಮಗನೇ, ಮುಚ್ಚವಾಯಿ ಇನ್ನೂ ಮಾತಾಡ್ತಾನೆ ನೋಡು. ಮಾತಾಡೋದು ಇವನಿಗೆ ಒಂದು ಸ್ವಲ್ಪ ಸೀರಿಯಸ್ ಇಲ್ಲ ಇವನಿಗೆ. ಯಾವಾಗಲೂ ಬರೀ ಎಲ್ಲಿ ಕಿಸ್ಕೊಂಡು. ಅಲ್ಲ ಮಾವ, ನಾನು ಅದು ಹೆಂಗೆ ಬಿಟ್ಟೋಗ್ಲಿ ಹೇಳಿ? ನಾನು ಕಟ್ಕೊಂಡು ನಾನು ಸಂಸಾರ ಮಾಡ್ತಾ ಇರೋಳು, ನಾನು ಬಿಟ್ಟೋಗೋದಕ್ಕಾಗತ್ತಾ? ನೀನು ಬಿಟ್ಟು ಹೋಗ್ಬೇಡ ಕಣಮ್ಮ, ನೀನು ಅದು ಯಾಕೆ ಬಿಟ್ಟು ಹೋಗ್ತೀಯ? ಅಲ್ಲ ಕಣಮ್ಮ, ಇದ್ರಾಗಿ ನಿಂದೆ ತಪ್ಪು. ನೀನು ಮದುವೆ ಆಗಿದೆ ತಾನೆ, ಅಲ್ಲಿ ಇರಬೇಕಾಗಿತ್ತು ಸರಿಯಾಗಿ. ಅವ್ರು ಹೇಳ್ದಂಗೆ ಕೇಳ್ಕೊಂಡು, ಅತ್ತೆ ಮಾವ ಹೇಳ್ದಂಗೆ ಕೇಳ್ಕೊಂಡು, ಗಂಡ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ರೆ ನಿನ್ನ ಜೀವನ ಇವತ್ತು ಚೆನ್ನಾಗಿರೋದು. ನೀನು ಬಿಟ್ಟು ಬಂದಿರೋದಕ್ಕೆ ನೀನು ಅನುಭವಿಸು. ಆದರೆ ನಮ್ಮ ಸೌಮ್ಯ ಏನು ಬಿಟ್ಟು ಬಂದಿರೋಳಲ್ಲ, ನನ್ನ ಸೊಸೆ, ಈ ಮನೆ ಸೊಸೆ ನಮ್ಮ ಸೌಮ್ಯನೇನೆ. ಇವತ್ತು ನೀನು ಬಿಟ್ಟು ಬಂದಿರೋದು, ನಿಂದು ಇದ್ರಲ್ಲಿ ತಪ್ಪಿರೋದು. ಲಕ್ಷ್ಮಕ್ಕನ ಮನೆ ಎಂಥ ಒಳ್ಳೆ ಮನೆ, ಚೆನ್ನಾಗಿರೋವಂಥ ಮನೆ ಬಿಟ್ಟು ಬಂದಿದೆಯಾ ಅಂದಮೇಲೆ ನಿನಗೆಲ್ಲೂ ಸ್ಥಳ ಸಿಗೋದಿಲ್ಲ, ನಿಜ ಸಿಗೋದಿಲ್ಲ ಕಣಮ್ಮ. ಇವತ್ತು ನನ್ನ ಸೊಸೆ ಬಂದಿರೋಳಾಗಿದ್ದರೆ ಅವಳದೇ ತಪ್ಪು ಅಂತ ಹೇಳ್ತಿದ್ದೆ. ಇಷ್ಟು ವರ್ಷ ಆಗೈತೆ, ಅವಳು ಎಂಥವಳನಾಗಲಿ ಮನೆ ಸೊಸೆ ತಾನೇ. ನಮ್ಮ ಸುಂದರನ ಮದುವೆ ಆಗಿ ನಮ್ಮ ಸುಂದರನಿಗೆ ಹೆಣ್ಣು ಕೊಡೋರಿರಲಿಲ್ಲ. ಮದುವೆ ಆಗಿ ಇವತ್ತೇನೋ ನಮ್ಮ ಮನೆಗೆ ಇದ್ದಾಳೆ. ಈಗ ಜಗಳ ಇರುತ್ತೆ ಮನೆಯ ಮೇಲೆ, ಈ ಮನೇಲಿ ಇದ್ದಾಳೆ ಅವಳಂದಮೇಲೆ ಅವಳು ಈ ಮನೆ ಸೊಸೆನೇ. ನೀನು ಬಂದಿರೋದು ನಿನ್ನ ತಪ್ಪು, ನೀನು ಬಂದಿರೋದು ನಿನಗೆ ಅರಿವಿರಬೇಕಾಗಿತ್ತು. ಅವನಿಗೆ ಹೆಂಡ್ತಿ ಇದ್ದಾರಲ್ಲ, ಹೆಂಡ್ತಿದ್ದು ಕೊಟ್ಟು ನಾನು ಈ ರೀತಿ ಮಾಡಿದ್ರೆ ನನಗೆ ಹೆಂಗೆ ಏನು ಅಂತ ನೀನು ಯೋಚನೆ ಮಾಡಬೇಕಾಯ್ತು. ಇದ್ರಲ್ಲಿ ನಿಂದೇ ತಪ್ಪು. ಇವತ್ತು ನಮ್ಮ ಸೌಮ್ಯಂದು ಏನೂ ತಪ್ಪಿಲ್ಲ, ಈ ಮನೆ ಸೊಸೆ ಸೌಮ್ಯನೇ. ನೀವೇನೋ ಹೇಳ್ತೀರಾ, ನಿಮ್ಮ ಮಗ ಹೇಳಿ. ನನ್ನ ಮದುವೆ ಕರ್ಕೊಂಬಂದಿರೋದಿಲ್ಲಿ, ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳಿ. ಯಾಕಂದ್ರೆ ಅವಳು ಸಣ್ಣಕದಾಳಲ್ಲ, ಅದಕ್ಕೆ ನಾನು ದಪ್ಪ ಇದ್ದೀನಿ ಅಂತ. ಅಯ್ಯೋ, ನೀನು ಚೆನ್ನಾಗಿರೋದಷ್ಟು ಧೂಳಯ್ಯ. ನೀನು ಹೊರ್ಗಿನ ನೋಟಕ್ಕೆ ಚೆನ್ನಾಗಿ ಕಾಣ್ಬೋದು. ಹೊರ್ಗಿನ ನೋಟಕ್ಕೆ ನೀನು ಚೆನ್ನಾಗಿ ಕಾಣ್ಬೋದು, ಒಳಗೆ ನಿನ್ನ ಮನಸ್ಸು ಹೇಗೈತೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಮ್ಮ. ನನಗೆ ಜನ ಯಾವ ರೀತಿ ನೋಡ್ತಾ ಇದ್ದಾರೆ, ನನ್ನ ಜೀವನ ಏನಾಯಿತು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡು. ನಿನ್ನ ಬುದ್ಧಿ ಇರೋಳಾಗಿದ್ದರೆ ಯೋಚನೆ ಮಾಡ್ತಿದ್ದೆ ನೀನು. ನಾನು ಹೆಂಗೆ ಇರ್ಬೋದಾಗಿತ್ತು ಅಂತ. ಇವಾಗ ಅದೇ ಮನೆಯಲ್ಲಿ ಡಿಂಪಮ್ಮನ ಮಗಳು ಹೋಗಿ ಶೌರ್ಯನ ಮದುವೆ ಆಗಿ ಐತೆ. ಇವತ್ತು ಹಿಂಗಿದ್ದಾರೆ ಅವರು. ಅದೇ ಮನೇಲಿದ್ದಾರೆ. ನೀನು ಆ ಮನೆ ತಿರಸ್ಕಾರ ಮಾಡಿ ಬಂದೆ. ಅಯ್ಯೋ, ಅಮ್ಮನಿಗೆ ಇಷ್ಟ ಇರಲಿಲ್ಲ ನಾನು ಮದುವೆ ಆಗಿದ್ದೆ, ಅದಕ್ಕೆ ಹೆಂಗಾದ್ರೂ ಮಾಡಿ ಇವಳು ನೋಡಿಸ್ಬೇಕಂತ ಓಡಿಸಿದ್ಲು. ಏನು ಮಾಡೋಣ? ನಾನಾಗಿ ನಾನೇನು ಹಾಳು ಮಾಡ್ಕೊಂಡಿಲ್ಲ. ನೀನು ಇಲ್ಲೋಡು, ಒಳ್ಳೆ ಇದಾಡ್ದಂಗೆ ಆಡ್ತಾ ಇದೆಯಾ ಸುಂದರ. ನೀನು ಸೀರಿಯಸ್ ಅಂಬೋದಿಲ್ಲ ನೋಡು. ಅವಳನ್ನ ಫಸ್ಟ್ ಈ ಮನೆಯಿಂದ ಕಳಿಸಿದ್ರೆ ಸರಿ ನೋಡಿ ಹೇಳಿರ್ತೀನಿ. ಮತ್ತೆ ನಾವೆಲ್ಲ ಒಂದಾಗಿ ಕಳಿಸ್ಬೇಕು. ಇವತ್ತು ಇವಳದೇ ತಪ್ಪು. ನಮ್ಮ ಸ್ವಾಮಿಯನ್ನು ಓಡ್ ಬಂದಿರೋಳಲ್ಲ, ಇವಳು ಓಡ್ ಬಂದು ಸೇರ್ಕೊಂಡಿರೋದು ಇವಳು. ನಮ್ಮ ಸ್ವಾಮಿಯ ಇವತ್ತು ಇಷ್ಟು ವರ್ಷ ಸಂಸಾರ ಮಾಡ್ಯವಳೆ. ಇವತ್ತು ಎಂಥವಳೋ ಇವಾಗ ಹೆಂಗ ಗೊತ್ತಿಲ್ಲ. ನಮ್ಮ ಮನೇಲಿ 1000 ನಡೆದಿರ್ತವೆ. ಇವತ್ತು ನಮ್ಮ ಸ್ವಾಮಿಯೇ ಈ ಮನೆ ಸೊಸೆ. ಇವಳು ಬಂದಿರೋದು ಇವಳು. ಅವಳು ಬಂದಿರೋಳಾಗಿದ್ರೆ ಅವಳು ತಪ್ಪಪ್ಪ, ಇವಳು ಏನಾದರೂ ಮಾಡೋಳಪ್ಪ ತಪ್ಪು ಅಂತ ಹೇಳಿ ನಮ್ಮ ಸ್ವಾಮಿಯಿಂದ ಏನಾದರೂ ತಪ್ಪಿದ್ರೆ ನಾವು ತಪ್ಪು ಎತ್ತಿ ತೋರಿಸ್ಬೋದಾಯ್ತು. ಇವತ್ತು ಅವಳದ್ದು ಏನೂ ತಪ್ಪಿಲ್ಲ. ನಮ್ಮ ಸ್ವಾಮಿಂದು ಎಲ್ಲ ತಪ್ಪೆಲ್ಲ ಇರೋದು ನಿಂದೆ. ನೀನು ತಾನೇ ಬಂದಿರೋಳು ಇಲ್ಲಿಗೆ. ಇದೊಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ ನೀವು. ನಾನು ಹೋಗಲ್ಲ. ನಾನು ಏನೇ ಅಂದರೂ ನಾನು ಹೋಗಲ್ಲ. ನಿಂಗೆ ನಮ್ಮ ಮಾವ ಸಪೋರ್ಟಿಗೆ ಬಂದರು, ಇವ್ರ ಅಣ್ಣ ಇವ್ರ ಅತ್ತಿಗೆರೆಲ್ಲ ನನ್ನ ಸಪೋರ್ಟಿಗೆ ಬಂದರು. ಯಾಕಂದರೆ ನಾನಂತ ತಪ್ಪು ಕೆಲಸ ಏನೂ ಮಾಡಿಲ್ಲ. ಇವತ್ತು ಇವಳು ಬಂದಿರೋದು ಆ ಲಕ್ಷ್ಮಕ್ಕವ್ರ ಮನೆ ರಿಜೆಕ್ಟ್ ಮಾಡಿ ಬಂದಿದ್ದಕ್ಕೆ ಇವಳು ಅನುಭವಿಸ್ತಾ ಇರೋದು. ಇದು ಗೊತ್ತಾಗಲಿ ಇವಳಿಗೆ. ಅವ್ರ ಮನೆ ರಿಜೆಕ್ಟ್ ಮಾಡಿ ಬಂದಿರೋದಕ್ಕೆ. ಎಂಥ ಒಳ್ಳೆ ಮನೆ ಸಿಕ್ಕಿದ್ಲು, ಹೆಂಗೆ ಮಹಾರಾಣಿ ಥರ ಇರ್ಬೋದಾಯಿತು ಅಂತ ಮನೇಲಿ ಅಂತ ಹೇಳಿ ನಮ್ಮ ಮಾವಳು ನನ್ನ ಸಪೋರ್ಟಿಗೆ ಬಂದಿದ್ದಾರೆ. ನೋಡ್ತಾ ಇರ್ರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.